ಇರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನು ಮಾಡಿದೆ. ಸೊ ಮಧ್ಯಪ್ರಾಚ್ಯದಲ್ಲಿ ಮಿಡ್ಲ್ ಈಸ್ಟ್ ಏನಿದೆ ಅಲ್ಲಿ ಈಗ ಯುದ್ಧದ ಕಾರ್ಮೋಡ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಬಳಿಕ ಇಸ್ರೇಲ್ ಕೂಡ ಇದು ಡಿಕ್ಲರೇಷನ್ ಆಫ್ ವಾರ್ ಅಂತೇಳಿ ಇರಾನ್ ಕೂಡ ಇದು ಡಿಕ್ಲರೇಷನ್ ಆಫ್ ವಾರ್ ಅಂತೇಳಿ ಘೋಷಣೆಯನ್ನು ಮಾಡಿದೆ. ಅಣುಬಾಂಬ್ ತಯಾರಿಕೆ ಸಂಬಂಧ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ. ಇರಾನ್ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಿದೆ ಇಸ್ರೇಲ್ ದಾಳಿಯಲ್ಲಿ ಇರಾನ್ ಸೇನಾಪಡೆ IRG ಇರಾನ್ ರೆವಲ್ಯೂಷನರಿ ಗಾರ್ಡ್ ಅಂತೇಳಿ IRG ಇದರ ಮುಖ್ಯಸ್ಥ ಜನರಲ್ ಅಮೀರ್ ಅಲ್ ಹಜಿಜೆಡಾಹ್ ಇವರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ದಾಳಿಯಲ್ಲಿ ಇರಾನ್ನ ಸೇನಾಪಡೆಗಳ ಮುಖ್ಯಸ್ಥ ಮಹಮ್ಮದ್ ಬಘೇರಿ ಸಾವನ್ನಪ್ಪಿದ್ದಾರೆ. ಮೇಜರ್ ಜನರಲ್ ಮಹಮ್ಮದ್ ಬಘೇರಿ ಕೂಡ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ಅಣುಸ್ಥಾವರಗಳು, ನ್ಯೂಕ್ಲಿಯರ್ ಪ್ಲಾಂಟ್ಸ್ ಮತ್ತು ಮಿಲಿಟರಿ ನೆಲೆಗಳು, ವಿಶೇಷವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಖಂಡಾಂತರ ಕ್ಷಿಪಣಿಗಳನ್ನು ಸಂಗ್ರಹ ಮಾಡಿರುವಂತಹ ತಾಣಗಳನ್ನು ಟಾರ್ಗೆಟ್ ಮಾಡಿ, ಮಿಲಿಟರಿ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನು ಕೈಗೊಂಡಿದೆ. ಸೊ ಇಸ್ರೇಲ್ ದಾಳಿಯಲ್ಲಿ ಇರಾನ್ನ ಇಬ್ಬರು ಪ್ರಮುಖ ಸೇನಾಧಿಕಾರಿಗಳು, ಒಬ್ಬರು IRG ಇರಾನ್ ರೆವಲ್ಯೂಷನರಿ ಗಾರ್ಡ್ನ ಮುಖ್ಯಸ್ಥರು ಮತ್ತು ಇರಾನ್ ಸೇನಾಪಡೆಗಳ ಮುಖ್ಯಸ್ಥ ಮೇಜರ್ ಜನರಲ್ ಮೊಹಮ್ಮದ್ ಬಘೇರಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ದಾಳಿಯಲ್ಲಿ 90ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಇಸ್ರೇಲ್ ದಾಳಿಯ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಇರಾನ್ 100ಕ್ಕೂ ಅಧಿಕ ಡ್ರೋನ್ಗಳನ್ನು ಬಳಸಿ ಪ್ರತಿದಾಳಿಯನ್ನು ಮಾಡಿದೆ. ವಿಚಿತ್ರ ಏನು ಅಂತ ಹೇಳಿದ್ರೆ, ಶಾಂತಿ ದೂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಅಥವಾ ಶಾಂತಿಯ ಸಂಧಾನವನ್ನು ನಾನೇ ಮಾಡಿದ್ದಂಥೇಳಿ ಏನು ಘೋಷಣೆ ಮಾಡಿಕೊಂಡಿದ್ರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ನ ಮೇಲೆ ಮಾಡಿದಂತಹ ದಾಳಿಯನ್ನು ಎಕ್ಸಲೆಂಟ್ ಅದ್ಭುತ ಅಂತೇಳಿ ಬಣ್ಣಿಸಿದ್ದಾರೆ. ಅದ್ಭುತ ಇದು ಅಂತೇಳಿ ಬಣ್ಣಿಸಿದ್ದಾರೆ. ಒಪ್ಪಂದವನ್ನು ಒಪ್ಕೊಳ್ಬೇಕು ಇರಾನ್, ಈಗ ಅದಕ್ಕೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ, ಅದನ್ನು ಬಿಟ್ಟರೆ ಉಳಿಗಾಲ ಇಲ್ಲ, ಗಾಡ್ ಬ್ಲೆಸ್ ಯು, ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನು, ಇಸ್ರೇಲ್ ದಾಳಿಯನ್ನು ಟರ್ಕಿ ಖಂಡಿಸಿದೆ. ಇದು ಅನ್ಪ್ರವೋಕ್ಡ್ ಮತ್ತು ಇಲ್ಲೀಗಲ್ ಅಂಥೇಳಿ ಟರ್ಕಿ ಹೇಳಿರುವಂಥದ್ದು. ಇನ್ನು ರಷ್ಯಾ ಕೂಡ ಇರಾನ್ ಮೇಲೆ ಇಸ್ರೇಲ್ ಮಾಡಿರುವಂತಹ ದಾಳಿಯನ್ನು ಖಂಡಿಸಿದೆ. ಭಾರತ ಅಂದರೆ ನಾವು ಇರಾನ್ ಮತ್ತು ಇಸ್ರೇಲಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೀವಿ, ಈ ಸಂಘರ್ಷವನ್ನು ಕೈಬಿಟ್ಟು ಡಿಪ್ಲೊಮ್ಯಾಟಿಕಲಿ, ರಾಜತಾಂತ್ರಿಕವಾಗಿ ನಿಮ್ಮ ಸಂಘರ್ಷವನ್ನು ಬದಲಾಯಿಸಿಕೊಳ್ಳಿ, ಎಸ್ಕಲೇಷನ್ ಮಾಡಬೇಡಿ, ಈ ಸಂಘರ್ಷವನ್ನು ತೀವ್ರಗೊಳಿಸಬೇಡಿ ಅಂಥೇಳಿ ನಾವು ಅಂದರೆ ಭಾರತೀಯರು, ನಮ್ಮ ಸರ್ಕಾರ, ಭಾರತ ಸರ್ಕಾರ ಇಸ್ರೇಲ್ ಮತ್ತು ಇರಾನ್ ಎರಡೂ ರಾಷ್ಟ್ರಗಳಿಗೂ ಕೂಡ ಸಲಹೆಯನ್ನು ಕೊಟ್ಟಿದೆ. ಇರಾನ್ ಮತ್ತು ಇಸ್ರೇಲ್ನ ಈ ಸಂಘರ್ಷದ ಬಳಿಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ 7.3% ಹೆಚ್ಚಳ ಆಗಿದೆ. ಸೊ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿರೋದ್ರಿಂದ ಇನ್ ಕೇಸ್ ಏನಾದರೂ ಭಾರತದಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ದರ ಹೆಚ್ಚಳ ಆಗಬಹುದು. ಒಪೆಕ್ನವರು ಇತ್ತೀಚೆಗಷ್ಟೇ ಪ್ರತಿ ದಿನ ಮತ್ತು ಪ್ರತಿ ತಿಂಗಳ ಏನು ಕಚ್ಚಾ ತೈಲ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅಂಥೇಳಿ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಅಂಥೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅದಾದ ಬಳಿಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಸ್ವಲ್ಪ ಪ್ರಮಾಣಕ್ಕೆ ಕುಸಿದಿತ್ತು. ಆದರೆ ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಶುರುವಾಗಿರೋದ್ರಿಂದಾಗಿ ಈಗ ಮತ್ತೆ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ. ಯಾಕೆ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಈ ಸಂಘರ್ಷ ಆಗ್ತಾ ಇದೆ ಅಂತ ಹೇಳಿದ್ರೆ, ಇರಾನ್ ತನ್ನ ದೇಶದಲ್ಲಿ ಅಣು ಯುದ್ಧಾಸ್ತ್ರಗಳನ್ನು, ಅಣುಬಾಂಬುಗಳ ತಯಾರಿಕೆಗೆ ಹೆಜ್ಜೆಯನ್ನು ಇಡ್ತಾ ಇದೆ ಎನ್ನುವಂಥದ್ದು ಪ್ರಮುಖವಾಗಿರುವಂಥ ಆರೋಪ. ಅದರಲ್ಲಿ ಪ್ರಮುಖ ಹೆಜ್ಜೆಯನ್ನು ಇಟ್ಟಿದೆ ಅಂತೇಳಿ, ಅಂದರೆ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ದಿಗ್ಬಂಧನಗಳ ಹೊರತಾಗಿಯೂ ಕೂಡ, ಅಂತಾರಾಷ್ಟ್ರೀಯ ಷರತ್ತುಗಳ ಹೊರತಾಗಿಯೂ ಕೂಡ ಇರಾನ್ ಅಣುಬಾಂಬುಗಳ ತಯಾರಿಕೆಗೆ ಹೆಜ್ಜೆಯನ್ನು ಇಡ್ತಾ ಇದೆ. ಇದು ಸಹಜವಾಗಿ ಇಸ್ರೇಲ್ಗೆ ದಾಳಿ ಮಾಡಲಿಕ್ಕೆ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು. ಇಸ್ರೇಲ್ ಮತ್ತು ಇರಾನ್ನ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಧಾನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಡೊನಾಲ್ಡ್ ಟ್ರಂಪ್ ಅವರ ಕಂಡೀಷನ್ ಏನು ಅಂತ ಹೇಳಿದ್ರೆ ಇರಾನ್ ಅವರಿಗೆ ನೀವು ಈ ಅಣುಬಾಂಬ್ ತಯಾರಿಕೆಗೆ ಸಂಬಂಧಪಟ್ಟಾಗ ಏನು ನಿಮ್ಮ ಹೆಜ್ಜೆಯನ್ನು ಇಟ್ಟಿದ್ದೀರಿ ಅದನ್ನು ಸ್ಟಾಪ್ ಮಾಡಿ ಅಂಥೇಳಿ. ಬಟ್ ಇರಾನ್ ಅದನ್ನು ಒಪ್ಕೊಳ್ತಾ ಇಲ್ಲ. ಇರಾನ್ ಸಾಕಷ್ಟು ಹೆಜ್ಜೆಯನ್ನು ಇಟ್ಟಿದೆ ಅಣುಬಾಂಬ್ ತಯಾರಿಕೆಗೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಇಸ್ರೇಲ್ ಈಗ ದಾಳಿ ಮಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಫ್ಯೂಚರಲ್ಲಿ ಇವರು ಅಪಾಯ ಆಗ್ತಾರೆ. ಇನ್ ಕೇಸ್ ಇರಾನ್ನ ಕೈಯಲ್ಲಿ ಏನಾದರೂ ಅಣುಬಾಂಬು ಅಣು ಯುದ್ಧ ಸಲಕರಣೆಗಳನ್ನು ಹೊತ್ತೊಯ್ಯಬಲ್ಲಂತಹ ಕ್ಷಿಪಣಿಗಳೆಲ್ಲವೂ ಏನಾದರೂ ಇರಾನ್ ತನ್ನ ಬತ್ತಳಿಕೆಗೆ ತೆಗೆದುಕೊಂಡ್ರೆ ಅದು ಭವಿಷ್ಯದಲ್ಲಿ ತೊಂದರೆ ಆಗುತ್ತೆ, ಭವಿಷ್ಯದಲ್ಲಿ ನಮಗೆ ಅಪಾಯ ಆಗುತ್ತೆ ಎನ್ನುವಂಥದ್ದು ಇಸ್ರೇಲ್ನ ಆತಂಕ. ಹೀಗಾಗಿ ಇಸ್ರೇಲ್ ಈಗ ದಾಳಿಯನ್ನು ಮಾಡ್ತಾ ಇದೆ. ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಇಸ್ರೇಲಿಗೆ ಈಗ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಈ ಕಡೆ ರಷ್ಯಾದವರು, ಇರಾನ್ನ ಆಪ್ತ ರಾಷ್ಟ್ರ ರಷ್ಯಾದವರು ಉಕ್ರೇನ್ನ ಜೊತೆಗೆ ಯುದ್ಧದಲ್ಲಿ ಬ್ಯುಸಿಯಾಗಿದ್ದಾರೆ. ಚೀನಾದವರು ಸದ್ಯದ ಮಟ್ಟಿಗೆ ಈ ಸಂಘರ್ಷದಲ್ಲಿ ತಲೆ ಹಾಕುವಂಥ ಆಸಕ್ತಿ ಅವರಿಗಿಲ್ಲ. ಅಮೆರಿಕದವರ ಬೆಂಬಲ ಇಸ್ರೇಲ್ಗಿದೆ. ಅಮೆರಿಕದವರು ಓಪನ್ ಸಪೋರ್ಟ್ ಮಾಡಿದ್ದಾರೆ ಇಸ್ರೇಲ್ಗೆ. ಅವರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಓಪನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂತಹ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಇರಾನನ್ನು ಕಂಟ್ರೋಲ್ ಮಾಡುವಂಥದ್ದು ಕಷ್ಟ ಎನ್ನುವಂಥದ್ದು ಇಸ್ರೇಲ್ನ ಲೆಕ್ಕಾಚಾರ. ಹಾಗಾಗಿ ಈಗ ದಾಳಿ ಮಾಡೋಣ ಅಂಥೇಳಿ. ಸೊ ಹಾಗಾಗಿ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಮತ್ತು ಮಿಸೈಲ್ ಸ್ಟೇಷನ್ಗಳೇನಿದ್ದಾವೆ ಅವುಗಳ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು. ಅಮೆರಿಕದ ಅಧ್ಯಕ್ಷರು ಇವತ್ತು ಟ್ವೀಟನ್ನು ಮಾಡಿದ್ದಾರೆ. ನಿಮಗೆ ಫಸ್ಟ್ ಚಾನ್ಸ್ ಇತ್ತು, ನಾನು ಮಾತುಕತೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ, ನೆಗೋಸಿಯೇಷನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ, ನೀವು ಅದಕ್ಕೆ ಒಪ್ಕೊಳ್ಳಲಿಲ್ಲ. ಈಗ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ಇಸ್ರೇಲ್ ಎಕ್ಸಲೆಂಟ್ ದಾಳಿಯನ್ನು ಮಾಡಿದೆ. ಹೀಗಾಗಿ ನೀವು ನೆಗೋಸಿಯೇಷನ್ಗೆ ಒಪ್ಕೊಳ್ಳಿ. ಈ ಅಣುಬಾಂಬ್ ತಯಾರಿಕೆಯ ನಿಮ್ಮ ಆಲೋಚನೆ ಏನಿದೆ ಅದನ್ನು ಬಿಟ್ಟುಬಿಟ್ಟು ಒಂದು ಒಪ್ಪಂದಕ್ಕೆ ಬನ್ನಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಅದರ್ವೈಸ್ ನಿಮ್ಮನ್ನೇ ಯಾರೂ ಕೂಡ ಕಾಪಾಡೋಕ್ಕಾಗಲ್ಲ ಅಂಥೇಳಿ ಅಮೆರಿಕದ ಅಧ್ಯಕ್ಷರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಸಂಘರ್ಷ ಆಯಿತು. ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ನಡುವಿನ ಯುದ್ಧ ಸಂಘರ್ಷ ಅದೇನು ಇನ್ನು ಮುಗ್ದಿಲ್ಲ. ಅದು ಅತ್ತ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಸಂಘರ್ಷ, ಇತ್ತ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಸಂಘರ್ಷ. ಇನ್ನೊಂದು ಮಾಹಿತಿಗಳ ಪ್ರಕಾರ ಇಸ್ರೇಲ್ನ ಯೋಧರು ಇರಾನ್ ಒಳಗಡೆ ನುಗ್ಗಿ ದಾಳಿಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಅಲ್ಲಿಯ ವೆಪನ್ ಸಿಸ್ಟಮ್ಸನ್ನು, ಶಸ್ತ್ರಾಸ್ತ್ರ ವ್ಯವಸ್ಥೆ ಏನಿದೆ, ಇರಾನ್ನ ಶಸ್ತ್ರಾಸ್ತ್ರ ವ್ಯವಸ್ಥೆ ಏನಿದೆ ಅದನ್ನು ಡ್ಯಾಮೇಜ್ ಮಾಡಿದ್ದಾರೆ ಇಸ್ರೇಲ್ನ ಯೋಧರು ನುಗ್ಗಿ. ಸೊ ಇದು ಎಸ್ಕಲೇಷನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೌದಿ ಅರೇಬಿಯಾ ಖಂಡನೆಯನ್ನು ಮಾಡಿದೆ. ಒಂದು ಕಾಲಕ್ಕೆ ಇಸ್ರೇಲ್ ಮತ್ತು ಇರಾನ್ ಎರಡೂ ಕೂಡ ಪರಮಾಪ್ತ ರಾಷ್ಟ್ರಗಳಾಗಿದ್ದಂಥವು. ಕಾರಣ ಏನು ಅಂತ ಹೇಳಿದ್ರೆ ಇರಾನ್ ಅವರಿಗೆ ಸೌದಿ ಅರೇಬಿಯಾ ದೇಶಗಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಹೀಗಾಗಿ ಅವರು ಸಹಜವಾಗಿಯೇ ಇಸ್ರೇಲ್ ಉಗಮದ ಬಳಿಕ ಇಸ್ರೇಲ್ನ ಜೊತೆಗೆ ಅತಿ ಹೆಚ್ಚು ಅನ್ಯೋನ್ಯತೆಯಲ್ಲಿದ್ದಂತಹ ಮುಸಲ್ಮಾನ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಇರಾನ್. ಆದರೆ ಬರಬರ್ತ ಪರಿಸ್ಥಿತಿಗಳು ಬದಲಾಗಿ ಈಗ ಎರಡೂ ಕೂಡ ಶತ್ರು ರಾಷ್ಟ್ರಗಳಾಗಿ ಬದಲಾಗಿಬಿಟ್ಟಿದೆ. ಒಂದು ಕಾಲದ ಆಪ್ತ ರಾಷ್ಟ್ರಗಳು ಈಗ ಶತ್ರು ರಾಷ್ಟ್ರಗಳಾಗಿ ಬದಲಾಗಿಬಿಟ್ಟಿದೆ. ಅಮೆರಿಕದವರ ಬೆಂಬಲ ಇಸ್ರೇಲ್ಗಿರೋದರಿಂದಾಗಿ ಇರಾನ್ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂಥೇಳಿ. ಆಮೇಲೆ ಇದು ಮೊದಲನೆಯ ದಾಳಿ ಏನಲ್ಲ. ಇಸ್ರೇಲ್ ಇರಾನ್ನ ಮೇಲೆ ಮಾಡ್ತಾ ಇರುವಂತಹ ದಾಳಿ ಇದು ಮೊದಲೇನಲ್ಲ. ಕೆಲ ತಿಂಗಳ ಹಿಂದೆ ಕೂಡ ಇಂಥದ್ದೇ ಒಂದು ದಾಳಿಯನ್ನು ಇರಾನ್ನ ಮೇಲೆ ಇಸ್ರೇಲ್ ಮಾಡಿತ್ತು. ಅದರಲ್ಲಿ ಇರಾನ್ನ ಪ್ರಮುಖ ಸೇನಾಧಿಕಾರಿಯೊಬ್ಬರನ್ನು ಹತ್ಯೆ ಮಾಡಲಾಗಿತ್ತು. ಹೀಗಾಗಿ ಹೊಸತೇನಲ್ಲ. ಬಟ್ ಇದು ಎಸ್ಕಲೇಷನ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರೋದರಿಂದ, ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಗುವಂತಹ ಸಾಧ್ಯತೆ ಜಾಸ್ತಿ ಇರೋದರಿಂದ ಅದರ ಅಪಾಯ, ಅದರ ಪರಿಣಾಮಗಳು ವಿಶ್ವದ ಉಳಿದ ರಾಷ್ಟ್ರಗಳ ಮೇಲೂ ಕೂಡ ಆಗುತ್ತೆ, ಇನ್ಕ್ಲೂಡ್ ಭಾರತ ಒಳಗೊಂಡಂತೆ. ಕಾರಣ ನಾವು ಇರಾನ್ನಲ್ಲಿ ತೈಲ ನಿಕ್ಷೇಪಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದಿಷ್ಟು ಹೂಡಿಕೆಯನ್ನು ಮಾಡಿದ್ದೀವಿ. ಅಲ್ಲಿಯ ಬಂದರುಗಳ ಬಳಕೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇರಾನ್ನಲ್ಲಿ. ಹೀಗಾಗಿ ಇರಾನ್ನಲ್ಲಿ ಆಗುವಂಥ ಇಸ್ರೇಲ್ ನಮ್ಮ ಆಪ್ತ ರಾಷ್ಟ್ರ ಹೌದು, ಆದರೆ ಇರಾನ್ನ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರೆ ಅದರ ಇಂಪ್ಯಾಕ್ಟ್ ನಮ್ಮ ಮೇಲೂ ಕೂಡ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.